ನಾವೆಲ್ಲ ಬದ್ಧರಾಗಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಆದ್ರೆ ಒಂದು ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿವರೆಗೂ ಜುಲೈ ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 ಇಯರ್ಸ್ ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 ಇಯರ್ಸ್. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ಇದನ್ನ ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ನಾವು ಯಾವ ಡ್ಯಾಮ್ ಕೂಡ ನೀರನ್ನ ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ಸೊ ಆದ್ರೂ ಕೂಡ ಇದ್ರ ಮಧ್ಯದಲ್ಲಿ ವಿರೋಧ ಪಾರ್ಟಿಯವರು ಕೂಡ ಕೆಲವು ಸ್ಟ್ರೈಕ್ಗಳು ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡ್ಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ ಈ ರಾಜ್ಯದ ಹಿತ ರಕ್ಷಣೆ ಮಾಡಲಿಕ್ಕೆ. ಜನ ನೀವೆಲ್ಲ ಸೇರಿ ನಮಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ವಿರುದ್ಧ ಯಾವ ಕಾರಣಕ್ಕೂ ನಾವು ಕೆಲಸಗಳನ್ನ ಮಾಡುವುದಿಲ್ಲ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನ ಕೈ ಬಿಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ವಿರೋಧ ಪಾರ್ಟಿಯ ಸ್ನೇಹಿತರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಕೂಡ ರಾಜ್ಯದಲ್ಲಿ ಆಡಳಿತ ಮಾಡಿದ್ದೀರಿ. ಕುಮಾರಸ್ವಾಮಿಯವರು ಆಡಳಿತ ಮಾಡಿದ್ದಾರೆ, ಯಡಿಯೂರಪ್ಪನವರು ಮಾಡಿದ್ದಾರೆ, ಬೊಮ್ಮಾಯಿಯವರು ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ಅನೇಕ ತೀರ್ಪುಗಳನ್ನು ತಾವೆಲ್ಲ ತೆಗೆದುಕೊಂಡಿದ್ದೀರಿ. ಹಿಂದೆ ನಾಗೇಗೌಡರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, ಜಯೇಶ್ ಪಟೇಲ್ ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, ಏನು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಏನ್ ತೀರ್ಮಾನಗಳಾಗಿದೆ ಅನ್ನೋದನ್ನ ದಾಖಲೆ ನಾನಿವತ್ತು ಚರ್ಚೆ ಮಾಡೋಕೆ ನಾವು ಹೋಗುದಿಲ್ಲ, ಅವಶ್ಯಕತೆಯೂ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳು ಆಗಿದೆ. ಇದಕ್ಕೆ ಚರ್ಚೆ ಮಾಡೋಕೆ ಹೋಗುದಿಲ್ಲ. ರಾಜ್ಯದ ಹಿತಕ್ಕೆ ಕೆಲವು ಸಂದರ್ಭದಲ್ಲಿ ತೀರ್ಮಾನಗಳು ಆಗಿದೆ. ಇವತ್ತು ನಾಳಿದ್ದು ನಾವು ಏನು ತೀರ್ಮಾನ ಚರ್ಚೆ ಮಾಡ್ತೇವೆ, ಅದಾದ್ಮೇಲೆ ಒಂದು ಅಭಿಪ್ರಾಯಕ್ಕೆ ಬರ್ತೇವೆ ಮುಂದಕ್ಕೆ ಏನು ಹೋಗಬೇಕು ಅನ್ನೋದನ್ನ. ಇವತ್ತು ತಮ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನನಗೆ ಚೀಫ್ ಮಿನಿಸ್ಟರ್ ಕೂಡ ಬರೋರಿದ್ದಾರೆ. ನಾನು 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದಾಗ, ರಾಜ್ಯದ ಹಿತಕ್ಕೆ ಚರ್ಚೆ ಮಾಡಿದಾಗ, ಹಿಂದೆ ಕೂಡ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸ್ಟಾಲಿನ್ ಅವರು ಇದ್ದಂತ ಸಂದರ್ಭದಲ್ಲಿ. ಅವರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಮಧ್ಯೆ ಅವರ ಎಲೆಕ್ಷನ್ಸ್ ಬಂತು. ಸೊ ಆ ಎಲೆಕ್ಷನ್ ಬಿಸಿಲ್ ಅವರು ಇದ್ರು. ಸರ್ಕಾರ ಕೂಡ ಬದಲಾವಣೆ ಆಗಿದ್ದಾರೆ. ಈಗ ಹೊಸ ಚೀಫ್ ಮಿನಿಸ್ಟರ್ ವಿಜಯ್ ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಆಫ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸ್ ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು, ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವರು ನಡ್ಕೊಳ್ತಾ ಇರೋಂಥ ರೀತಿ. ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವ್ದಾದ್ರು ವಿಚಾರಗಳು ಬಗೆಹರದಂದ್ರೆ ಬಗೆಹರಿಲಿ. ಅವ್ರಿಗೂ ಹಿತ, ನಮಗೂ ಹಿತ. ನಾನು ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೇನೆ, ಈ ಮೇಕೆದಾಟು ಏನು ನೀರಾವರಿ ಇದೆ, ದಿ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವೇರ್, ದಿಸ್ ಈಸ್ ಮೋರ್ ಹೆಲ್ಪ್ಫುಲ್ ಟು ತಮಿಳುನಾಡು ದೆನ್ ಕರ್ನಾಟಕ. I am on record. Only we will be getting the benefit of 400 megawatt of power. We are native any point of time. This water can't be utilized for any of the irrigation projects. ಯಾವ ಕಾರಣಕ್ಕೂ ಕೂಡ ಈ ಬ್ಯಾಲೆನ್ಸಿಂಗ್ ರಿಸರ್ವರ್ ಏನಿದೆ, ಈ 66 TMC ರಿಸರ್ವ್ ಇದೆ, ಯಾವ ಕಾರಣಕ್ಕೂ ನಮಗೆ ನೀರಿಗೆ ಉಪಯೋಗ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಇಂಥ ಡಿಸ್ಟ್ರೆಸ್ ಟೈಮಲ್ಲಿ ಏನು ಬಿಡುಗಡೆ ಮಾಡಬೇಕು ಅಂತೇಳಿ ನಮಗೆ ಪಾಲನೆ ಏನಿದೆ, ಆ ಪಾಲನೆ ನಾವು ಮಾಡಬೇಕಾಗಿದೆ. ಮೊನ್ನೆ ಬಂದಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ,
ಆ ಜಡ್ಜ್ಮೆಂಟ್ ಏನಿದೆ ಆ ಜಡ್ಜ್ಮೆಂಟ್ ಅಲ್ಲೂ ಕೂಡ ಅವ್ರಿಗೆ 177.25 TMCಯನ್ನ ನೀವು ಬಿಡಲೇಬೇಕು ಅಂತೇಳಿ ಅವ್ರಿಗೆ ನಿರ್ದಿಷ್ಟವಾದಂತ ಆದೇಶವನ್ನ ನಮಗೂ ಕೊಟ್ಟಿದ್ದಾರೆ. ನೀವು ಪಾಲನೆ ಮಾಡಲೇಬೇಕು ಅಂತ. ಅದಾದ್ಮೇಲೆ ನಮ್ಮ ಜಾಗದಲ್ಲಿ ನೀವು ಕಟ್ಕೊಳ್ಳಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದು ಕೂಡ ಅವ್ರು ಹೇಳಿದ್ದಾರೆ. ಇದನ್ನ ಈಗಾಗಲೇ ಪಾರ್ಲಿಮೆಂಟ್ ಅಲ್ಲೂ ಕೂಡ ಕೆಲವು ಸಂಸತ್ ಸದಸ್ಯಗಳು ಪ್ರಶ್ನೆ ಹಾಕಿದಾಗ ಅದನ್ನೇ ಕೇಂದ್ರ ಸರ್ಕಾರ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯದಲ್ಲಿ ಅವರು ರೆಸಲ್ಯೂಷನ್ ಕೂಡ ಅವ್ರು ಮಾಡಿದ್ದಾರೆ. ಅದು ಅವ್ರ ರಾಜಕಾರಣ. ನಾನು ಕ್ವಶನ್ ಮಾಡಕ್ಕೆ ನಾನು ಹೋಗ್ತಾ ತಯಾರಿಲ್ಲ. ನಮ್ಮ ಡ್ಯೂಟಿನೂ ಅಲ್ಲ. ಅವ್ರ ರಾಜ್ಯ ಹಿತಕ್ಕೆ ಏನ್ ಬೇಕೋ ಅವರು ಮಾಡ್ಕೊಳ್ಳಿ. ಆದ್ರೆ ನಾವು ನಮ್ಮ ರಾಜ್ಯದ ಹಿತಕ್ಕೆ ನಾವು ಏನ್ ಬೇಕೋ ನಾವು ಮಾಡ್ಕೊಳ್ತೀವಿ. ಅದಕ್ಕೇನ್ ಬೇಕೋ ನಾವು ಕಾನೂನು ಚೌಕಟ್ಟಿನಲ್ಲಿ ಕೆಲವು ಅನೇಕ ವ್ಯಾಜ್ಯಗಳು, ವ್ಯವಹಾರಗಳು, ಅಪ್ಲಿಕೇಶನ್ಸ್ಗಳು ಇವೆಲ್ಲ ಕೂಡ ಇದೆ. ತಮಿಳುನಾಡು ವಿಚಾರದ ಮೇಕೆದಾಟು ವಿಚಾರದಲ್ಲಿ ನಾವಾಗಲೇ ಅವರಿಗೆ ಅಪ್ಲಿಕೇಶನ್ಗೆ ಮನ್ನಣೆ ಮಾಡಿದ್ದೀವಿ. ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಿನ್ನೆ ಕೂಡ ಕೆಲವು ತಿರಸ್ಕಾರ ಆಗಿದೆ ಅಂತ ಹೇಳಿದ್ರೆ ತಿರಸ್ಕಾರ ಅಲ್ಲ, ಅದು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಏನ್ ಬೇಕೋ ಅಬ್ಸರ್ವೇಷನ್ ಕೆಲವರೆಲ್ಲ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಬ್ಸರ್ವೇಷನ್ ಕೂಡ ನಾವೆಲ್ಲ ಅದನ್ನ ಗಮನಿಸಿ ನಾವು ಅದಕ್ಕೆ ಕಳಿಸ್ಕೊಟ್ಟು ನಾವೀಗಾಗಲೇ ಸಿದ್ಧತೆ ಏನ್ ಮಾಡ್ಕೊಳ್ಬೇಕು ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ನಾನು ನಮ್ಮ ತಮಿಳುನಾಡು ಚೀಫ್ ಮಿನಿಸ್ಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡೆಫರ್ ಮಾಡೋಣ ನಮ್ಮ ರಿಕ್ವೆಸ್ಟ್ ನ, ಇದನ್ನ ತಮ್ಮ ವಿಸಿಟ್ ನ. ಸ್ವಲ್ಪ ಇಲ್ಲಿ ನಿಮ್ಮ ನೀರಿನ ಸೌಹಾರ್ದತೆ ಸ್ವಲ್ಪ ವರ್ಣ ಕೂಡ ನಮ್ಮ ಕಡೆ ಸ್ವಲ್ಪ ತೋರಿಸ್ತಾ ಇದ್ದಾನೆ. ನಮ್ಮ ಕಡೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಕೂಡ ಒಳ್ಳೆ ಬರ್ತಾ ಇದೆ. ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ. ನಾನು ಮಾತಾಡ್ತೀನಿ. ಸೊ ಇನ್ನೊಂದು ಡೇಟ್ ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ ಅಂತೇಳಿ. ಯಾಕೆಂದ್ರೆ ಯಾರು ಹೊರಗಡೆ ಒಬ್ಬ ಅತಿಥಿ ಬರಬೇಕಾದ್ರೆ ನಾವು ಬಹಳ ಸೌಹಾರ್ದತೆಯಿಂದ ನಾವು ಎಲ್ಲ ರಾಜ್ಯದ ಜನತೆ ಬೆಂಗಳೂರನ್ನ ಆಕರ್ಷಣೆ ಮಾಡ್ತಾ ಇದೆ. ನಾವು ಯಾರ ಮನಸ್ಸಿಗೂ ನೋಯಿಸಬಾರದು. ನಾವು ಶಾಂತಿ ಪ್ರಿಯರು. ಈ ರಾಜ್ಯದಲ್ಲಿ ಶಾಂತಿನ ನಾವು ಕಾಪಾಡಬೇಕು. ಅವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ನಮ್ಮವರು ಬೇರೆ ಕಡೆ ಕೆಲಸ ಮಾಡ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು. ಸೊ ಎಮೋಷನಲಿ ತೀರ್ಮಾನಗಳನ್ನು ಮಾಡಕ್ ಆಗಲ್ಲ. ಇದಕ್ಕೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದಕ್ಕೆ ಮುಂದಕ್ಕೆ ಹಾಕೋಣ ಅಂತ ಹೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಅದು ಕೂಡ ನಾನು ಈಗ ನಮ್ಮ ಕೊಲೀಗ್ಸ್ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ನಾನು ಆಗ ರೆಡಿ ಮಾಡ್ಕೊಂಡಿದ್ದೇನೆ. ನಾಳಿದ್ದು ಬರಕ್ಕೆ ಏನೇನ್ ಬೇಕೋ ಅವ್ರಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವ ರೀತಿ ಗೌರವದಿಂದ ಅವ್ರ ಜೊತೆ ಅವರ ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತೇಳಿ ನಮ್ಮ ಲೀಗಲ್ ಟೀಮು ಮತ್ತು ಅಫಿಷಿಯಲ್ ಟೀಮ್ ಎಲ್ಲ ನಮ್ದು ಏನು ವಿಚಾರ ಇದೆ ಅವ್ರದ್ದು ಏನೇನು ಬೇಡಿಕೆ ಇನ್ನ ನನಗೆ ಅವ್ರು ಕಳಿಸ್ಕೊಟ್ಟಿಲ್ಲ. ಕಳಿಸ್ಕೊಂಡಾಗ ಅದರ ಬಗ್ಗೆ ನಾವು ಲೀಗಲ್ ಆಗಿ ಏನೆಲ್ಲ ನಮ್ಮ ರಾಜ್ಯದ ಹಿತ, ಅವ್ರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು. ಯಾಕೆಂದ್ರೆ ನಮ್ಗೇನು ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋದು ನಮ್ಗೆ ಆಸೆ ಇದೆ. ಅವ್ರಿಗೇನು 177 TMC ಕೊಡಬೇಕು ಅಂತ ಏನು ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅದರಲ್ಲಿ ಯಾವ ತರದ ಬದಲಾವಣೆ ಕೂಡ ಇಲ್ಲ. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ಅದರಲ್ಲೂ ಕೂಡ ನಮಗೆ ಯಾವ ತರದ ಬದಲಾವಣೆ ಇಲ್ಲ. ಆದರೆ ಪರಿಸ್ಥಿತಿಯನ್ನ ಅವ್ರಿಗೂ ಕೂಡ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ನಾವು ಮಾಡ್ತೇವೆ. ಸೊ ಅದರಿಂದ ತಮಗೂ ಕೂಡ ಮಾಧ್ಯಮದವ್ರಿಗೂ ತಮಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕೂಡ ರಾಜ್ಯದ ಹಿತಕ್ಕೆ. ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬರೋದು ಮುಂದೂಡಿಕೆ ಆಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ಬರೋದು ಬೇಡ, ತಡವಾಗಿ ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕೋರಿಕೊಂಡಿದ್ದಾರೆ. ಪರಿಸ್ಥಿತಿ ಸೌಹಾರ್ದವಾದವಾಗ ಬರಲಿ ಅಂತ ಹೇಳಿದ್ದಾರಂತೆ. ಈಗ ಪರಿಸ್ಥಿತಿ ಬಿಗಡಾಯಿಸಿದೆ, ಪರಿಸ್ಥಿತಿ ಸರಿ ಇಲ್ಲ. ಹಾಗಾಗಿ ತಮಿಳುನಾಡು ಸಿಎಂ ಸದ್ಯಕ್ಕೆ ಬರೋದು ಬೇಡ, ತಡವಾಗಿ ಬರಲಿ ಅಂತೇಳಿ ಕೋರಿಕೊಂಡಿದ್ದಾರಂತೆ ಖುದ್ದು ಡಿ ಕೆ ಶಿವಕುಮಾರ್ ಅವರು. ಪರಿಸ್ಥಿತಿ ಸರಿದೂಗಿಸಿದ ಬಳಿಕ ಅವರು ಬರಬಹುದು ಅಂತ ಹೇಳಿದ್ದಾರೆ. ಮೀಟಿಂಗ್ ಕರೆದಿದ್ದೇನೆ, ಫಾರ್ಮರ್ ಚೀಫ್ ಮಿನಿಸ್ಟರ್ಸ್ ಕರೆದಿದ್ದೇವೆ, ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನು ಕೂಡ ಕರೆದಿದ್ದೇವೆ. ಅವರೆಲ್ಲ ಬರ್ತಾರೆ, ಅವ್ರ ಸಲಹೆ ಕೂಡ ಕೇಳ್ತೀವಿ. ಲೀಗಲ್ ಟೀಮ್ ಹೇಳಿದ್ದೇವೆ. ಹಿಂದೆ ಇಂಥ ಸಂದರ್ಭದಲ್ಲಿ ಏನೇನು ಆಗಿದೆ ಅನ್ನೋದು ಕೂಡ ಅವರು ಕೂಡ ಎಕ್ಸಾಮಿನ್ ಮಾಡಕ್ ಹೇಳಿದ್ದೇನೆ. ಅದಾದ್ಮೇಲೆ ಏನ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀವಿ. ನೀರು ಬಿಡ್ತಿಲ್ಲ ಅಂತ ಅವ್ರು ಸುಪ್ರೀಂ ಕೋರ್ಟ್ ಹೋದ್ರೆ ಸರ್, ಈಗ ನಾನು ಯಾಕೆ ಅದಕ್ಕೆ ಯೋಚನೆ ಮಾಡಲಿ. ಮೀಟಿಂಗ್ ಆಗಲಿ. ಇತಿಹಾಸ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಇದೆಯಾ ಸರ್?
ಈಗ ನಾನು ನಾನು ನನ್ನ ಡೆಲ್ಲಿ ಲೀಗಲ್ ಟೀಮ್, ನಮ್ಮ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು ನಮ್ಮ ಆಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ಸ್ ಮತ್ತು ಅಪೋಸಿಷನ್ ಲೀಡರ್ಸ್ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾನು ಯಾವ ತೀರ್ಮಾನನೂ ಮಾಡುದಿಲ್ಲ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹಸುವಿಗೆ ಸೀಮಂತ